ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಲು ಒಂದು ಅಡಿಯಷ್ಟೇ ಬಾಕಿ ಇದೆ. ಇದೀಗ 123.25 ಅಡಿ ಭರ್ತಿಯಾದ ಕೃಷ್ಣರಾಜಸಾಗರ ಡ್ಯಾಂನ ನೀರಿನ ಮಟ್ಟ ಇದೀಗ. ಹೌದು, ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗ್ಲಿಕ್ಕೆ ಕೇವಲ ಒಂದು ಅಡಿಯಷ್ಟೇ ಬಾಕಿ ಇದೆ. ನೋಡಿ, ತುಂಬಾ ರೇರ್ ಇದು ನೋಡ್ಲಿಕ್ಕೆ ಸಿಗೋದು ಇಂತಹದ್ದು. ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ ಅಂತಂದ್ರೆ ನೋಡಕ್ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದು ಕೂಡ ಅವಾಗವಾಗ ಆಗೋದಿಲ್ಲ, ಇದು ತುಂಬಾ ವರ್ಷಗಳ ಸಮಯ ಬೇಕಾಗುತ್ತೆ ಇದಕ್ಕೆ. ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿ ಆಗ್ಲಿಕ್ಕೆ ಕೇವಲ ಒಂದೇ ಒಂದು ಅಡಿಯಷ್ಟೇ ಬಾಕಿ ಇರುವಂತದ್ದು. 123.25 ಅಡಿ ಭರ್ತಿಯಾದ ಕೃಷ್ಣಸಾಗರ ಡ್ಯಾಂ ನೀರಿನ ಮಟ್ಟ ಇದೆ ಈಗ. ಕೆಆರ್ಎಸ್ ಜಲಾಶಯಕ್ಕೆ 73.11 ಕ್ಯೂಸೆಕ್ ನೀರಿನ ಒಳಹರಿವು ಕೂಡ ಆಗ್ತಾ ಇದೆ. ಕೆಆರ್ಎಸ್ ಜಲಾಶಯದಿಂದ 38,983 ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ. 124.80 ಅಡಿ ಗರಿಷ್ಠ ಸಾಮರ್ಥ್ಯ ಇರುವಂತಹ ಕೆಆರ್ಎಸ್ ಜಲಾಶಯ ಇದು. 93 ವರ್ಷಗಳ ಬಳಿಕ ಮೊದಲ ಬಾರಿ ಜೂನ್ ನಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿ ಆಗ್ತಾ ಇದೆ. ನೋಡಿ, ನಾನು ಈಗಾಗ್ಲೇ ಹೇಳ್ದೆ, ಇದೇನು ಆಗಾಗ ನೋಡ್ಲಿಕ್ಕೆ ಸಿಗೋದಿಲ್ಲ. 93 ವರ್ಷಗಳಾದ ಬಳಿಕ ಇದೀಗ ಜೂನ್ ನಲ್ಲಿ ಫೈನಲಿ 93 ವರ್ಷ ಆದ ಮೇಲೆ ಇನ್ನೇನು ಒಂದ್ ಅಡಿ ಅಷ್ಟೇ ಬಾಕಿ ಇದೆ ಕೆಆರ್ಎಸ್ ಡ್ಯಾಂ ಭರ್ತಿ ಆಗ್ಲಿಕ್ಕೆ. ಇನ್ನೇನು ಒಂದ್ ಅಡಿ ಇನ್ನೇನು ಮೇಲೆ ಹೋಯ್ತು ಅಂತಂದ್ರೆ ಭರ್ತಿ ಆಗ್ಬಿಡುತ್ತೆ. ಅದು ಕೂಡ 93 ವರ್ಷಗಳ ಬಳಿಕ ಮೊದಲ ಬಾರಿಗೆ ಜೂನ್ ನಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿ ಆಗ್ಲಿದೆ. ಮಧ್ಯಾಹ್ನದ ವೇಳೆಗೆ ಸಂಪೂರ್ಣ ಭರ್ತಿ ಆಗುತ್ತೆ ಕೆಆರ್ಎಸ್ ಡ್ಯಾಂ. ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಇದು. ಇಲ್ಲಿ ಕೆಆರ್ಎಸ್ ಡ್ಯಾಂ ಅಂತಂದ್ರೆ ಯಾರಿಗ್ ಗೊತ್ತಿಲ್ಲ, ಪ್ರತಿಯೊಬ್ರು ಕೂಡ ತುಂಬಾ ಇಷ್ಟಪಟ್ಟು ಹೋಗುವಂತಹ ಜಾಗ. ಅದರಲ್ಲೂ ಕೂಡ ಕೆಆರ್ಎಸ್ ಡ್ಯಾಂ ಭರ್ತಿ ಆಗ್ತಾ ಇದೆ ಅಂತಂದ್ರೆ ಇನ್ನೂ ಸಂತೋಷದ ವಿಚಾರ. ಹಾಗಾಗಿ ಅದೆಷ್ಟು ಜನ ಹೋಗ್ತಾರೋ ನೋಡ್ಲಿಕ್ಕೆ ಅಂತ ಗೊತ್ತಿಲ್ಲ. ಅದು 93 ವರ್ಷ ಆದ ನಂತರ ಇದೀಗ ಸಂಪೂರ್ಣವಾಗಿ ಭರ್ತಿ ಆಗ್ಲಿಕ್ಕೆ ಬಂದಿದೆ. ಇನ್ನೇನು ತುದಿವರೆಗೂ ಬಂದಿದೆ, ಕೇವಲ ಒಂದು ಅಡಿ ಅಷ್ಟೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಇವತ್ತು ಮಧ್ಯಾಹ್ನ ಅಷ್ಟರಲ್ಲೇ ಇದು ಸಂಪೂರ್ಣವಾಗಿ ಭರ್ತಿ ಆಗಬಹುದು ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ನೋಡ್ಬೇಕು ಅದೆಷ್ಟು ಜನ ಬರ್ತಾರೋ ನೋಡ್ಲಿಕ್ಕೆ ಅಂತ. ತುಂಬಾ ಸುಂದರವಾದಂತಹ ದೃಶ್ಯ ಇದು. ಫೈನಲಿ 93 ವರ್ಷ ಆದ ಬಳಿಕ ಕೆಆರ್ಎಸ್ ಡ್ಯಾಂ ಫುಲ್ ಆಗತ್ತೆ.